ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ನನ್ನ ವೀಡಿಯೋನ ಓಪನ್ ಮಾಡಿ ನನ್ನ ವೀಡಿಯೋನ ನೋಡ್ತಿದ್ದಕ್ಕೆ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವೀಡಿಯೋ ಅಂತಂದರೆ, ಒಂಟಿಯಾಗಿರೋದು ಬೇಜಾರಾಗ್ತಾ ಇದೆಯಾ? ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬಳೇ ಇರೋದ್ರಿಂದ ಇಲ್ಲ ಒಬ್ಬಳೇ ಇರೋದ್ರಿಂದ ತುಂಬ ಬೋರ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ, ಏನು ಕೆಲಸ ಇಲ್ಲ, ಏನು ಮಾಡೋದು ಅಂತ ಏನಾದ್ರು ಯೋಚನೆ ಮಾಡ್ತಿದ್ದೀರಾ? ಸೊ ಬನ್ನಿ, ನಾನು ನಿಮ್ಮ ಜೊತೆ ಒಂದು ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ, ಹೌ ಟು ಸ್ಪೆಂಡ್ ಟೈಮ್ ಅಲೋನ್ ಅಂತ. ಸೊ ಏನಪ್ಪ ಅಂತಂದರೆ, ಬೇಜಾರು ಆಗ್ತಾ ಇರುತ್ತೆ ಅಫ್ಕೋರ್ಸ್, ಮನೇಲೇ ಇದ್ದು ಏನು ಮಾಡೋದು, ಮಾಮೂಲಿ ನಾರ್ಮಲ್ ಕೆಲಸ ಎಲ್ಲ ಮುಗೀತು ಅಂತ ಅನಿಸ್ತಾ ಇರುತ್ತೆ. ಬಟ್ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಮಗೂ ಕೂಡ ಬೇಜಾರು ಕೂಡ ಆಗೋದಿಲ್ಲ, ಹಾಗೆಯೇ ಟೈಮ್ ಕೂಡ ಸ್ಪೆಂಡ್ ಆಗುತ್ತೆ, ಹಾಗೆ ಹೊಸ ಹೊಸ ವಿಷಯಗಳನ್ನೂ ಕೂಡ ನಾವು ಕಲ್ತ್ಕೋಬೋದು. ಆ ಥರ ಮಾಡೋದಕ್ಕೆ ಯಾವ ಥರ ಬೇಸಿಕ್ ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಕೆಲವೊಂದು ಬೇಸಿಕ್ ಟಿಪ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು, ಗೋ ಔಟ್ ಫಾರ್ ಎ ವಾಕ್ ಮಾಡಬೇಕಾಗಿರೋದು. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ವಾಕ್ ಮಾಡೋದು. ಸೊ ವಾಕ್ ಮಾಡೋದು ಅಂದ ತಕ್ಷಣ ಹೊರ್ಗಡೆಗೆ ಹೋಗಿ ವಾಕ್ ಮಾಡಬೇಕಾ ಇಲ್ಲ ಮನೆಯಲ್ಲೇ ವಾಕ್ ಮಾಡಬೇಕಾ ಅಂತ ಏನಾದ್ರು ನಿಮ್ಮ ಡೌಟ್ ಬಂದರೆ, ನಿಮ್ಮ ಇಷ್ಟ. ನಿಮಗೇನಾದರೂ ಅನುಕೂಲ ಇದ್ದು ನಾನು ಹೊರ್ಗಡೆಗೆ ಹೋಗಿ ವಾಕ್ ಬರಬಹುದು ಅಂತಂದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡಿ, ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ, ಓಕೆನಾ? ಆದಷ್ಟು ಇಲ್ಲ ಒಬ್ಬರೇ ಹೋಗೋಕ್ಕೆ ಇಷ್ಟಪಡಿ, ಇಲ್ಲ ನಿಮ್ಮ ಫೇವ್ರೇಟ್ ಪರ್ಸನ್ ಆಗಿರ್ಬೋದು, ಯುವರ್ ಲವ್ ಪರ್ಸನ್ ಆಗಿರ್ಬೋದು, ಯಾರ ಜೊತೆಗಾದರೂ ಹೋಗಿ ಟೈಮ್ ಸ್ಪೆಂಡ್ನ ಮಾಡಿ. ವಾಕ್ ಹೋಗೋದ್ರಿಂದ ಒಂದು ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಹಾಗಾಗಿ ಹೇಳಿದೆ. ಅಥವಾ ಮನೇಲೇ ಇರೋರು ಏನು ಮಾಡೋದು ಅಂತ ಅನ್ಕೋತಿದ್ದೀರಾ? ಮನೇಲಿದ್ರೆ ಮನೇಲೇ ವಾಕ್ ಮಾಡೋದಾಗಿದ್ದು ಮನೆ ಒಳಗಡೆ ವಾಕ್ ಮಾಡೋದು, ಇಲ್ಲ ಮನೆ ಹೊರಗಡೆ ಅಂದರೆ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಟೈಮ್ ವಾಕ್ ಮಾಡೋದ್ರಿಂದನೂ ಕೂಡ ಅಲೋನ್ ಆಗಿ ಟೈಮ್ ಪಾಸ್ ಕೂಡ ಆಗುತ್ತೆ, ಹಾಗೆಯೇ ಸ್ವಲ್ಪ ಲೈಫ್ ಚೇಂಜ್ ಆಗುತ್ತೆ. ಏನಾದರೂ ಒಂದು ಹೊಸ ವಿಷಯಗಳನ್ನ ಕಲ್ತ್ಕೋಬೋದು ಹೊರಗಡೆ ಹೋಗಿ ವಾಕ್ ಮಾಡಿ. ಹೊರಗಡೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದ್ರಿಂದ ಡಿಫ್ರೆಂಟಾಗಿ ಒಂಥರ ಏನೋ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಹಾಗಾಗಿ ಫಸ್ಟ್ ಬಂದುಬಿಟ್ಟು ವಾಕ್ ಮಾಡೋದನ್ನು ಕಲೀರಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಪೇಂಟ್ ಯುವರ್ ನೈಲ್ಸ್ ಅಂತ. ಸೊ ಪೇಂಟ್ ಯುವರ್ ನೈಲ್ಸ್ ಅಂದ ತಕ್ಷಣ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅಫ್ಕೋರ್ಸ್ ಒಬ್ಬೊಬ್ಬರು ಮದುವೆ ಇರ್ಬೋದು, ಇಲ್ಲ ಏನಾದರೂ ಅವ್ರ ಮನೆ ಫಂಕ್ಷನ್ಗಳು, ಹಬ್ಬ ಎಕ್ಸೆಟ್ರಾ ಏನಾದರೂ ಇದ್ದರೆ ನೈಲ್ ಪಾಲಿಶ್ ಹಚ್ಕೋತೀವಿ ಅಲ್ವಾ? ಅಂದರೆ ನಮ್ಗೆ ಇಷ್ಟವಾಗಿರೋದು ಏನೋ ಒಂದು ತುಂಬ ಇಷ್ಟಪಟ್ಟು ಫಂಕ್ಷನ್ಗಳಿಗೆ ವೇರ್ ಮಾಡ್ತೀವಿ. ಬಟ್ ಮನೆಯಲ್ಲೇ ಇದ್ದಾಗ ಅಲೋನಾಗಿ ಇರ್ತೀರ ಅಲ್ವಾ? ಸೊ ಆ ಟೈಮಲ್ಲಿ ಬೇಜಾರಾದಾಗ ಏನು ಮಾಡಿ ಗೊತ್ತಾ, ನಿಮಗೆ ಇಷ್ಟವಾಗಿರುವಂಥ ಫೇವ್ರೇಟ್ ಕಲರ್ ಆಗಿರ್ಬೋದು, ಎನಿಥಿಂಗ್, ಇಲ್ಲ ಡಿಫ್ರೆಂಟ್ ಶೇಡಲ್ಲಿ ಏನಾದ್ರು ಹಚ್ಕೋಬೋದಾ, ಇಲ್ಲ ಡಿಸೈನ್ ಥರ ಏನಾದರೂ ಮಾಡ್ಕೋಬೋದಾ, ಏನೇ ಆಗಿರ್ಬೋದು. ಕ್ರಿಯೇಟಿವಿಟಿ ಅನ್ನೋದು ನಮ್ಮ ಹತ್ರನೇ ಇರುತ್ತೆ, ಬಟ್ ನಾವು ಕಂಡ್ಕೊಂಡಾಗ ಅಷ್ಟೇ ನಮ್ಮ ತಲೆಯಲ್ಲಿ ಕ್ರಿಯೇಟಿವಿಟಿ ಇದೆ, ನಾವು ಏನಾದರೂ ಮಾಡಬಹುದು ಅಂತ ಅನಿಸೋದು. ಹಾಗಾಗಿ ನಿಮ್ಗೆ ಇಷ್ಟವಾಗಿರೋ ಕಲರ್ನ ನಿಮ್ಮ ನೈಲ್ಸ್ಗೆ ಹಚ್ಕೊಂಡು ಒಂಥರ ಖುಷಿ ಪಡಿ. ಆದಷ್ಟು ಖುಷಿಯಾಗಿರಿ, ಒಂಥರ ಡಿಫ್ರೆಂಟಾಗಿ ಚೇಂಜ್ ಆಗಿರಿ ಅಂತ ಹೇಳ್ತಾ, ಹಂಗೇ ನಿಮ್ಮ ನೈಲ್ಸ್ಗೆ ಅಂದರೆ ಕಾಲಲ್ಲಿರೋ ನೈಲ್ಸ್ಗೂ ಕೂಡ ಅಪ್ಲೈ ಮಾಡೋದನ್ನ ಮಿಸ್ ಮಾಡಬೇಡಿ, ಓಕೆನಾ? ಅಲ್ಲಿಗೂ ಕೂಡ ಹಚ್ಕೊಳ್ಳಿ. ತುಂಬ ಬೇಗನೆ ಹಚ್ಕೊಂಡಿರಬೇಕು ಅನ್ನೋ ಥರ ಏನಿಲ್ಲ ಅಲ್ವಾ? ನಿಧಾನಕ್ಕೆ ಆರಾಮಾಗಿ ಹಚ್ಕೊಳ್ಳಿ. ಸೊ ಏನಾದರೂ ಐಡಿಯಾಸು ಕೂಡ ಬರಬಹುದು ಅಲ್ವಾ? ಸೊ ಹಾಗಾಗಿ ಹೇಳಿದೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ರೀಡ್ ಎ ಬುಕ್ ಅಥವಾ ಗೋ ಟು ಎ ಬುಕ್ ಸ್ಟೋರ್. ನೀವು ಲೈಬ್ರರಿಗೆ ಹೋಗಿ ಓದ್ತೀವಿ ಅಂತಂದರೂ ಕೂಡ ಆರಾಮಾಗಿ ಹೋಗಿ ಓದ್ಬೋದು, ಯಾಕಂದರೆ ಕಾಲೇಜ್ ಸ್ಟೂಡೆಂಟ್ಗಳಿರ್ತಾರೆ ಅಲ್ವಾ? ಅವ್ರಿಗಂತೂ ಲೈಬ್ರರಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಓದ್ಕೋಬೋದು. ಇಲ್ಲ ಅಂತಂದರೆ ಮನೇಲೇ ಇರ್ತೀರಾ, ಮನೇಲೇ ಕೂತ್ಕೊಂಡು ನೀವು ಮನೇಲೇ ಇರುವಂಥ ಬುಕ್ಗಳಾಗಿರ್ಬೋದು, ನಿಮ್ಮ ಹತ್ರ ಇರೋ ಬುಕ್ಗಳು ಅಥವಾ ಯಾರಾದರೂ ಕೊಟ್ಟಿರೋದು, ಇಲ್ಲ ನೀವೇ ಪರ್ಚೇಸ್ ಮಾಡಿ. ಯಾವುದಾದ್ರೂ ಮೋಟಿವೇಶನ್ ಬುಕ್ ಆಗಿರ್ಬೋದು, ಕುಕ್ಕಿಂಗ್ದು, ಎನಿಥಿಂಗ್ ಏನೇ ಆಗಿರಬಹುದು, ಆ ಥರ ಬುಕ್ಕನ್ನು ಆದಷ್ಟು ಪರ್ಚೇಸ್ ಮಾಡಿ ಡೈಲಿ ಒಂದು 10 ಮಿನಿಟ್ಸ್ ಆದರೂ ಬುಕ್ ಓದೋಕ್ಕೆ ಟೈಮ್ನ ಕೊಡಿ. ಸೊ ಆಗ ನೀವು ಆದಷ್ಟು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು, ನಿಮಗೆ ಫೇವ್ರೇಟ್ ಆಗಿರೋ ಮೂವೀಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಇಲ್ಲ ಏನೇ ಆಗಿರ್ಬೋದು, ಟೆಲಿವಿಷನಲ್ಲಿ ಬರುವಂಥ ಶೋಗಳಾಗಿರ್ಬೋದು, ನಿಮ್ಗೆ ಯಾವ್ದು ಇಷ್ಟ ಶೋ ಅಥವಾ ಮ್ಯೂಸಿಕ್, ನಾನು ಹೇಳ್ದಂಗೆ ಯಾರೆಲ್ಲ ತುಂಬ ಹಾಡುಗಳನ್ನ ತುಂಬ ಇಷ್ಟಪಡೋರು ತುಂಬ ಜನ ಇರ್ತಾರೆ ಅಲ್ವಾ? ಆದಷ್ಟು ಏನಾದರೂ ಕೆಲಸ ಮಾಡ್ತಿದ್ದೀರಾ ಮನೇಲಿ, ಸಾಂಗ್ ಹಾಕ್ಬಿಡಿ, ಇಲ್ಲ ಮೂವೀಸ್ ಹಾಕ್ಬಿಡಿ, ಕೇಳ್ತಾ ಕೆಲಸ ಮಾಡಿ. ಆದಷ್ಟು ಆ ಥರ ಮಾಡೋದ್ರಿಂದ ಈ ಕಡೆ ನಾವು ಲಿಸನ್ ಮಾಡ್ತಾ ಇರ್ತೀವಿ, ಮ್ಯೂಸಿಕ್ನ ಕೇಳಿದಷ್ಟು ತುಂಬ ಖುಷಿ ಆಗುತ್ತೆ ಅಲ್ವಾ? ಕಾಮ್ ಆಗಿರುತ್ತೆ, ತುಂಬ ಸ್ಟ್ರೆಸ್ ಅನ್ನೋ ಥರ ಏನು ಅನಿಸಲ್ಲ. ಯಾಕಂದರೆ ಕೆಲಸ ಮಾಡುವಾಗ ಇಷ್ಟೊಂದು ಕೆಲಸ ಇದೆ, ಅಯ್ಯೋ ಯಪ್ಪ ಮಾಡಬೇಕಲ್ಲಪ್ಪ ಅನ್ನೋ ಥರನೇ ತಲೆ ಬಿಸಿ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ಆದಷ್ಟು ಮ್ಯೂಸಿಕ್ ಏನಾದರೂ ನಿಮ್ಗೆ ತುಂಬ ಇಷ್ಟ ಆಗಿದ್ದಿದ್ರೆ
ಇದ್ದರೆ ಮ್ಯೂಸಿಕ್ ಆನ್ ಮಾಡಿ ಟಿ ವಿಲಿ, ಇಲ್ಲ ಹೋಮ್ ಥಿಯೇಟ್ರಲ್ಲಿ ಆನ್ ಮಾಡ್ಬೋದು, ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ಎನಿಥಿಂಗ್ ತುಂಬ ಆಪ್ಷನ್ಸ್ ಅಂತೂ ತುಂಬ ಜಾಸ್ತಿನೇ ಇದೆ ಅಲ್ವಾ. ಆದಷ್ಟು ಇಲ್ಲ ನಿಮಗೆ ಫ್ರೀ ಇದ್ದೀರಾ ಅಲ್ವಾ, ತುಂಬ ಕೆಲಸ ಎಲ್ಲ ಬೇಗ ಮುಗಿದಿದೆ, ನಾನು ಇನ್ನೂ ಫ್ರೀ ಇದ್ದೀನಿ ಅಂದರೆ ಸ್ವಲ್ಪ ಟೈಮ್ ಫೋನ್ನ ಸೈಡ್ಗೆ ಎತ್ತಿಟ್ಟು, ಅಂದರೆ ಫೋನಲ್ಲೇ ನೋಡ್ಬೋದಲ್ವಾ ಅಂತ ನೀವು ಹೇಳ್ಬೋದು. ಹೌದು ನೋಡ್ಬೋದು, ಬಟ್ ಟಿ ವಿಲಿ ನೋಡೋ ಅಂಥ ಫೀಲೇ ಬೇರೆ ಥರ ಇರುತ್ತೆ ಅಲ್ವಾ. ಆದಷ್ಟು ಸ್ವಲ್ಪ ಟೈಮ್ ಫೋನ್ನ ಸೈಡ್ಗಿಟ್ಟು ಕೆಲಸಗಳೆಲ್ಲ ಮುಗಿಸಿದಾದ್ಮೇಲೆ ನಿಮ್ಮ ಫೇವ್ರೆಟ್ ಯಾವ ಚಾನಲ್ ಇರುತ್ತೆ, ಯಾವ ಶೋ ಇರುತ್ತೆ, ಯಾವ ಸೀರಿಯಲ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಬಿಗ್ ಬಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ನಾನು ರಿಪೀಟ್ ಟೆಲಿಕಾಸ್ಟ್ ಆದಾಗಲೂ ಕೂಡ ನಾನು ಬಿಗ್ ಬಾಸ್ ಶೋನ ನೋಡ್ತಿದ್ದೆ. ಹಂಗೇನೆ ಅದನ್ನು ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಈ ಥರ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದೇ ಥರ ಕಾಮಿಡೀಸ್ ಆಗಿರ್ಬೋದು, ಯಾವುದಾದ್ರೂ ಕೂಡ ನೀವು ಶೋನ ನೋಡಬಹುದು. ಸೊ ಪ್ಲೀಸ್ ಕ್ಯಾಚ್ ಅಪ್ ಆನ್ ಯುವರ್ ಫೇವ್ರೆಟ್ ಶೋ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಮೆಡಿಟೇಷನ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂತ ನಿಮಗೆ ಆಲ್ರೆಡಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಆದಷ್ಟು ಸ್ವಲ್ಪ ಟೈಮ್ನ ಅದಕ್ಕೆ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಈ ಥರ ಅಂತ ನಿಮ್ಮ ಲೈಫ್ ಸ್ಟೈಲ್ನ ಸೆಟಪ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಆದಷ್ಟು ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ 10 ಮಿನಿಟ್ಸ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿ. ಇವಾಗ ಬೋರ್ ಆಗ್ತಾ ಇದೆ, ಏನೋ ಬೇಜಾರಾಗ್ತಾ ಇದೆ ಅನ್ನೋದಕ್ಕಿಂತ ಏನಾದರೂ ಹೊಸದಾಗಿ ಚೇಂಜಸ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಯೂಸ್ ಅಂತೂ ಆಗೇ ಆಗುತ್ತೆ ಅಲ್ವಾ. ಯಾವುದು ಏನೇ ಒಂದು ಹೊಸದಾಗಿ ಏನೋ ಕಲಿತಿದ್ದೀವಿ ಅಂದರೆ ಅದರಿಂದಂತೂ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತಲೇ ಹೇಳ್ತೀನಿ. ತುಂಬ ಯೂಸಸ್ ಅಂತೂ ಪಕ್ಕ ಆಗೇ ಆಗುತ್ತೆ. ಆದಷ್ಟು ನಾವು ಯೂಸ್ ಏನಾಗಬಹುದು, ಯಾವ ಥರ ನಾವು ಮಾಡ್ಕೋಬೋದು ಅಂತ ಕಂಡುಹಿಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಆದಷ್ಟು ಮೆಡಿಟೇಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದು ಅಟ್ಲೀಸ್ಟ್ 10 ಮಿನಿಟ್ಸ್ ಅಷ್ಟು ಟೈಮ್ ಕೊಡಿ ಸಾಕು. ಡೇ ರೋಟೀನಲ್ಲಿ ಡೈಲಿ ನೀವು ಒಂದು ಸ್ವಲ್ಪ ಕೆಲಸನ ಬದಿಗಿಟ್ಟು, ಇಲ್ಲ ಮಾರ್ನಿಂಗ್ ಆಗಲ್ಲ, ಬ್ಯುಸಿ ಇರ್ತೀವಿ, ಆ ಕೆಲಸ ಈ ಕೆಲಸ ತಿಂಡಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಈವ್ನಿಂಗ್ ಟೈಮಲ್ಲಾದರೂ ಒಂದು 10 ನಿಮಿಷ ಕಾಲ ಅಷ್ಟು ಟೈಮ್ನ ಕೊಟ್ಟು ನಿಮಗೋಸ್ಕರ ಅಂತ ಕೊಟ್ಟು ಮೆಡಿಟೇಷನ್ನ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಆರ್ಗನೈಸ್ ಇನ್ ಯುವರ್ ಕ್ಲಾತಸ್ ಆಗಿರ್ಬೋದು, ಇಲ್ಲ ರೂಮ್ ಆಗಿರ್ಬೋದು, ಇಲ್ಲ ಲಿವಿಂಗ್ ಏರಿಯಾ ಆಗಿರ್ಬೋದು, ಇಲ್ಲ ಕಿಚನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಫಸ್ಟ್ ಅದನ್ನು ಆರ್ಗನೈಸ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇದು ಕೂಡ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ, ಆಯಿತಾ. ಆದಷ್ಟು ಬಟ್ಟೆಗಳನ್ನ ಕೆದರಿರ್ತೀವಿ ಅಲ್ವಾ. ಒಂದು ಬಟ್ಟೆ ತೊಗೋಬೇಕು ಅಂದರೆ ಆಲ್ಮೋಸ್ಟ್ ಬಟ್ಟೆನ ಕೆದ್ರೇನೇ ನಾವು ಬಟ್ಟೆ ತೊಗೊಳ್ಳೋದು. ನಾನು ಕೂಡ ಹಂಗೆ ಮಾಡಿದೆ. ನಿನ್ನೆ ಅಷ್ಟೇ ಮದುವೆಗೆ ಹೋಗಬೇಕಾಗಿತ್ತು, ಹಾಗೇ ಬಟ್ಟೆನ ತೊಗೊಳ್ಳೋದಕ್ಕೆ ಹೋಗಿ ಎಲ್ಲ ಬಟ್ಟೆಗಳನ್ನೂ ಅಂಟಿ ಮತ್ತೆ ಅದನ್ನೆಲ್ಲ ಹಂಗೆ ಡಬ್ ಮಾಡಿ ಬಂದುಬಿಟ್ಟಿದೆ. ಸೊ ಹಾಗಾಗಿ ಹಿಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಮಡಚಿಡ್ತಾ ಇದ್ದೀನಿ. ಸೊ ಆದಷ್ಟು ಬಟ್ಟೆ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿರೋದ್ರಿಂದ ತುಂಬ ಯೂಸಸ್ಸು ಕೂಡ ಆಗುತ್ತೆ, ಹಾಗೆ ಟೈಮ್ ಕೂಡ ಸ್ಪೆಂಡ್ ಆಗೇ ಆಗುತ್ತೆ. ಇಲ್ಲ ನಿಮ್ಮದು ಬಟ್ಟೆಗಳೆಲ್ಲ ನೀಟಾಗಿ ಇಟ್ಕೊಂಡಿದ್ದೀರಾ, ಆದಷ್ಟು ನಾನು ಯಾವಾಗಲೂ ಕ್ಲೀನಾಗೇ ಇರ್ತೀನಿ, ನನ್ನ ಬಟ್ಟೆ ಯಾವತ್ತೂ ಕೆದರಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಿದ್ದೀರಾ? ಹೌದು ಇರಬಹುದು. ಈ ಥರ ಪೀಪಲ್ಸ್ ಕೂಡ ಇದ್ದೇ ಇರ್ತಾರೆ ಅಲ್ವಾ. ಅವರೆಲ್ಲ ಏನು ಮಾಡಿ ಗೊತ್ತಾ, ಇವಾಗ ಜೋಡಿಸಿರ್ತಿರೋ ಬಟ್ಟೆಗಳನ್ನ ಮತ್ತೆ ಅದನ್ನು ನೀವೇ ಕೆದ್ರಿ ಬಿಡಿ, ಓಕೆನಾ. ಅದನ್ನು ನೀವೇ ಕೆದ್ರಿ ಮತ್ತೆ ಅದನ್ನು ರೀಸೆಟ್ ಮಾಡಿ. ರೀಸೆಟ್ ಅಂತಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಬಟ್ಟೆಗಳನ್ನ. ಇವಾಗ ನೀವು ಫಸ್ಟ್ ಇಟ್ಟಿರೋ ಬಟ್ಟೆನ ಲಾಸ್ಟಲ್ಲಿ ಇಡಿ, ಲಾಸ್ಟಲ್ಲಿ ಇಟ್ಟಿರೋ ಬಟ್ಟೆನ ಫಸ್ಟ್ ಇಡಿ. ಸೊ ಈ ಥರನೂ ಕೂಡ ಆರ್ಗನೈಸ್ ಮಾಡಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇವಾಗ ಸ್ವಲ್ಪ ಬಟ್ಟೆಗಳನ್ನ ಸೈಡಲ್ಲಿ ಎತ್ತಿಟ್ಟು ಯಾವುದಾದ್ರೂ ಸ್ಟಿಚಿಂಗ್ ಮಾಡೋ ಬಟ್ಟೆಗಳು, ಇಲ್ಲ ಬೇಡ ಈ ಬಟ್ಟೆ ಅಂತಂದರೆ ಅದನ್ನು ಕೂಡ ಸೈಡಲ್ಲಿ ಎತ್ತಿಡೋ ಅಷ್ಟು ಟೈಮ್ ನಮ್ಗೆ ಸಿಗುತ್ತೆ, ಟೈಮ್ ಕೂಡ ಸ್ಪೆಂಡ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ರೀಸೆಟ್ ಮಾಡೋದು. ಅಂದರೆ ಸ್ವಲ್ಪ ಕೆದ್ರಿ ಇರುತ್ತೆ ಅಲ್ವಾ ಲಿವಿಂಗ್ ಏರಿಯಾದಲ್ಲಿ, ಸೋಫಾ ಆಗಿರ್ಬೋದು, ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಎನಿಥಿಂಗ್ ನಾವು ಟೇಬಲ್ ಮೇಲೆ ಏನೋ ಒಂದು ವಸ್ತುನ ಯೂಸ್ ಮಾಡಿ ಅಲ್ಲೇ ಬಿಟ್ಟಿರ್ತೀವಿ ಅಲ್ವಾ, ಸ್ಕ್ರೀನ್ ಸರಿ ಮಾಡೋದಾಗಿರ್ಬೋದು, ಎನಿಥಿಂಗ್ ಏನೇ ಆಗಿರಬಹುದು, ಅದನ್ನೆಲ್ಲ ಮತ್ತೆ ರೀಸೆಟ್ ಮಾಡೋದಕ್ಕೆ ಟ್ರೈ ಮಾಡಿ. ಅಂದರೆ ಯಾವಾಗಲೂ ನೀಟಾಗಿ ಇರಬೇಕಾ ಅಂತ ನೀವು ಕ್ವಶನ್ ಮಾಡಿದ್ರೆ ಇಲ್ಲ, ಸ್ವಲ್ಪ ಟೈಮ್ ಅದು ಕೆದ್ರಿರುತ್ತೆ ಅಲ್ವಾ. ಆದಷ್ಟು ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದನ್ನು ಅಲ್ಲಲ್ಲಿಗೆ ಬಿಟ್ಬಿಡಬೇಕು, ಆಯಿತಾ. ಅದೆಲ್ಲ ಮುಗ್ದಾದ್ಮೇಲೆ
ಆದಮೇಲೆ ನೆಕ್ಸ್ಟ್ ಅದನ್ನು ರೀಸೆಟ್ ಮಾಡಬೇಕು. ಅದು ಹೆಂಗಿತ್ತು, ಎಲ್ಲಿತ್ತು, ಯಾವ ಥರ ನಾವು ಮೇಂಟೈನ್ ಮಾಡಿದ್ವಿ ಅದೇ ಥರ ಅದನ್ನು ರೀಸೆಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆದಷ್ಟು ಸ್ವಲ್ಪ ಆರ್ಗನೈಸ್ಗೆ ಇದು ಬರುತ್ತೆ ಪಾಯಿಂಟು. ಸೊ ಆದಷ್ಟು ಈ ಥರ ನೀಟಾಗಿ ಎತ್ತಿಡಿ. ಇವಾಗ ನೀವು ಏನೋ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನು ಮೇಕಪ್ ಏನು ಬರುತ್ತೆ ಬ್ಯಾಗು, ಅದರೊಳಗಡೆ ಸ್ವಲ್ಪ ಐಟಮ್ಸ್ನ ಅಲ್ಲಿ ಇಟ್ಟಿದ್ದೆ. ಬಟ್ ಅದು ಜಿಪ್ ಕ್ಲೋಸ್ ಮಾಡಿರಲಿಲ್ಲ, ನಾನು ಹಂಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಪ್ರತಿಯೊಂದು ಸತಿನೂ ಎಲ್ಲನೂ ಪರ್ಫೆಕ್ಟಾಗಿ ಇಟ್ಟಿರ್ತೀನಿ ಅನ್ನೋ ಥರ ಏನಿಲ್ಲ. ನಾನು ಅಲ್ಲಿ ಇಲ್ಲಿ ಮೆಸ್ಸಿ ಥರನೇ ಮಾಡಿ ಇಟ್ಬಿಟ್ಟಿರ್ತೀನಿ. ರೆಡಿ ಆಗ್ಬೇಕಾದ್ರೆ ಎಲ್ಲನೂ ಕೆದರಿ ಇಟ್ಬಿಟ್ಟೇ ಹೋಗಿರ್ತೀನಿ. ಬಟ್ ಮತ್ತೆ ಬಂದು ಅದನ್ನೆಲ್ಲ ನೀಟಾಗಿ ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಆದಷ್ಟು ನೀವು ಇದೇ ಥರ ಮಾಡ್ಕೊಳ್ಳಿ. ನೀವು ಬುಕ್ಸ್ ಜೋಡಿಸ್ಕೊಂಡಿರ್ಬೋದಾಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ಮತ್ತೆ ರೀಸೆಟ್ ಮಾಡಿ ಜೋಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇವಾಗ ನಾನು ಮೇಲ್ಗಡೆ ಎತ್ತಿಟ್ಟೆ ಅಲ್ವಾ, ಸೊ ಅಷ್ಟೇ. ಅದನ್ನು ಕ್ಲೋಸ್ ಮಾಡೇ ಇರಲಿಲ್ಲ, ನಾನು ಜಿಪ್ ನೋಡಿಕೊಂಡು ಇರಲಿಲ್ಲ. ಇವಾಗ ಕ್ಲೀನ್ ಮಾಡ್ಬೇಕಾದ್ರೆ ಅದನ್ನು ನೋಡಿಕೊಂಡು ಕ್ಲೋಸ್ ಮಾಡಿದೆ. ಸೊ ಇದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಫೇವ್ರೆಟ್ ಡಿಶ್ ಅಂತ ಏನು ಕರಿತೀವಿ ನಾವು, ನಮ್ಗೆ ಯಾವ ಥರ ಇಷ್ಟ, ಇಲ್ಲ ಟ್ರೈ ಕುಕ್ಕಿಂಗ್ ಏನು ನ್ಯೂ ಡಿಶ್ ಅಂತನೂ ಹೇಳ್ಬಹುದು. ನಿಮ್ಗೇನಾದರೂ ಹೊಸದಾಗಿ ಅಡುಗೆ ಕಲ್ತ್ಕೋಬೇಕಾ, ಇಲ್ಲ ಕಲ್ತ್ಕೊಂಡಿರೋ ಯಾರಿಗಾದ್ರೂ ನಿಮ್ಗೆ ತುಂಬ ಇಷ್ಟಪಡೋರಿಗೆ ಏನಾದರೂ ಸ್ಪೆಷಲ್ಲಾಗಿ ವೆರೈಟಿಯಾಗಿ ಅಡುಗೆ ಮಾಡಬೇಕಾ, ಆದಷ್ಟು ಅದಕ್ಕೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಹೊಸ ಕುಕ್ಕಿಂಗ್ನ ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪು ಅಂತೂ ಏನೂ ಇಲ್ಲ ಅಲ್ವಾ. ಹೊಸದಾಗಿ ಏನಾದರೂ ಟ್ರೈ ಮಾಡಲೇಬೇಕು, ಮಾಡ್ತಾನೇ ಇರಬೇಕು ಕೂಡ. ಹಾಗೆಯೇ ತುಂಬ ಜಾಸ್ತಿ ಮಾಡಿ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ಸ್ವಲ್ಪದರಲ್ಲೇ ಮಾಡಿ ಟ್ರೈ ಮಾಡಿ ನೋಡಿ. ಓಕೆನಾ? ಆದಷ್ಟು ನಾವು ಎಷ್ಟು ಅಂದರೆ ಸ್ವಲ್ಪ ಐಟಮ್ಸಲ್ಲಿ ಮಾಡಿದಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ತುಂಬ ಸತಿ ಪ್ರಯತ್ನ ಪಡಿ. ಓಕೆನಾ? ನಿಮ್ಗೆ ಯಾವ್ದು ಇಷ್ಟ, ಏನು ಮಾಡಿದ್ರೆ ನಮ್ಗೆ ಇಷ್ಟ ಆಗುತ್ತೆ, ಯಾರಿಗೆ ಏನು ಕೊಟ್ಟರೆ ಇಷ್ಟ ಆಗುತ್ತೆ, ಆದಷ್ಟು ನಿಮ್ಮ ಲವ್ಡ್ ಪರ್ಸನ್ಸ್ ಜೊತೆ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಹೊಸ ಅಡುಗೆ ಕೂಡ ಕಲ್ತ್ಕೋಬೋದು, ಟೈಮ್ನ ಅದರಲ್ಲೂ ಕೂಡ ಸ್ಪೆಂಡ್ ಮಾಡ್ಬೋದು. ಇವಾಗ ನಾನು ಇವಾಗ ಫ್ರೂಟ್ಸ್ ಅಂದರೆ ಇಷ್ಟ, ತಿನ್ನೋದಕ್ಕೆ ಕಷ್ಟ ಅಂದರೆ ನಾನು ಸಲಾಡ್ ಥರ ಮಾಡ್ಕೊಂಡು ತಿಂತೀನಿ, ವೇಸ್ಟ್ ಮಾಡಬಾರ್ದು ಅಂತ. ಸೊ ಈ ಥರ ವೆರೈಟಿಯಾಗಿ ಹೊಸ ಡಿಶ್ ಥರ ಟ್ರೈ ಮಾಡಿ ಕೂಡ ಈಟ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಅಪ್ಲೈ ಫೇಸ್ ಮಾಸ್ಕ್ ಅಂತಲೇ ಹೇಳ್ತೀನಿ. ನಿಮ್ಮ ಫೇಸ್ ಮಾಸ್ಕ್ಗೆ ನೀವೇ ಓನಾಗಿ ಮನೆಯಲ್ಲೇ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಇಲ್ಲ ಫೇಸ್ ಮಾಸ್ಕ್ ಏನಾದರೂ ಇರುತ್ತಾ, ನಿಮ್ಮ ಹತ್ರ ಯೂಸ್ ಮಾಡ್ತೀರಾ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಅಂತ, ಅದನ್ನು ಕೂಡ ಯೂಸ್ ಮಾಡಿ ಸ್ಕಿನ್ ಕೇರ್ ಕೂಡ ಮಾಡ್ಕೋಬೋದು. ಆದಷ್ಟು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ಗೋಸ್ಕರ, ಸೆಲ್ಫ್ ಕೇರ್ಗೋಸ್ಕರ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಆದಷ್ಟು ಟೈಮ್ನ ನಾವು ಅಲ್ಲಿ ಚೇಂಜ್ ಮಾಡ್ಕೋತಾನೆ ಇರ್ಬೋದು ಅಂತಲೇ ಹೇಳ್ತೀನಿ. ಸೊ ನಾನು ಕೂಡ ಇವಾಗ ಸ್ಕಿನ್ ಕೇರ್ನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ವಾಚ್ ಎನಿ ಇನ್ಸ್ಪೈರಿಂಗ್ ಟೆಲಿವಿಷನ್ ಟಾಕ್ ಅಂತಲೇ ಹೇಳ್ತೀನಿ. ಟೆಲಿವಿಷನ್ ಅದು ಯಾವುದಾದ್ರೂ ಆಗಿರಬಹುದು, ಫೋನಲ್ಲಿ, ಟಿ ವಿಲಿ, ಲ್ಯಾಪ್ಟಾಪಲ್ಲಿ, ಟ್ಯಾಬಲ್ಲಿ ಯಾವುದ್ರಲ್ಲಾದರೂ ಕೂಡ ನೋಡಬಹುದು. ಎಲ್ಲ ಟೆಲಿವಿಷನ್ಗೆ ಸೇರಿಕೊಳ್ಳುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳಿದೆ, ಇವಾಗ ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಿದ್ದೀವ, ಎಲ್ಲ ನೋಡ್ತಿದ್ದೀವ, ಇಲ್ಲ ಅದ್ರ ಬಗ್ಗೆ ಏನಾದರೂ ಕಲ್ತ್ಕೋಬೇಕಾ ಅಂತಂದರೆ ಆದಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಹಾಗೆಯೇ ಮೋಟಿವೇಶನ್ ವ್ಲಾಗ್ಸ್ ಅಂತೂ ತುಂಬ ಬರುತ್ತೆ, ಅದನ್ನು ಫಾಲೋ ಅಪ್ ಮಾಡಿ ಆದಷ್ಟು ಟೈಮ್ನ ಬೇರೆ ಕಡೆ ಗಮನ ಕೊಟ್ಟು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಓಕೆನಾ?
ಫಾರ್ ಎಕ್ಸಾಂಪಲ್ ನೀವು ಇವಾಗ ನಾನೇ ಹೇಳ್ತೀನಿ ಓಕೆನಾ. ನಾನು ನಿನ್ನೆ ಬರುವಾಗ ಬೆಟ್ಟದ ನೆಲ್ಲಿಕಾಯಿ ತೊಗೊಬಂದೆ. ಅದ್ರ ಯೂಸಸ್ ಏನು, ಸೈಡ್ ಎಫೆಕ್ಟ್ ಏನು, ಅದರಿಂದ ಏನು ಯೂಸ್ ಆಗುತ್ತೆ, ಯಾವ ಥರ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಇಲ್ಲ ಅದರಿಂದ ಏನಾದರೂ ಹೊಸ ಡಿಶ್ಗಳನ್ನ ಮಾಡಬಹುದಾ ಅಂತ ಸರ್ಚ್ ಮಾಡಿ ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ. ಅದೇ ಥರ ನೀವು ಕೂಡ ಏನಾದರೂ ಮನೇಲಿ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಿದ್ದೀರಾ, ಏನಾದರೂ ತಿಂತಾ ಇದ್ದೀರಾ, ಇಲ್ಲ ಏನಾದರೂ ಚೇಂಜ್ ಮಾಡ್ಕೋಬೇಕಾ, ಆದಷ್ಟು ಇನ್ಸ್ಪೈರ್ ಆಗುವಂಥ ವೀಡಿಯೋಸ್ಗಳನ್ನ ನೋಡಿ ಅಂತಲೇ ಹೇಳ್ತೀನಿ. ಮತ್ತು ನಿಮ್ಗೆ ಏನು ಇಷ್ಟ, ನಿಮ್ಗೆ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ ಆದಷ್ಟು ಅದ್ರ ಬಗ್ಗೆ ಗಮನ ಕೊಡಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಓದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆನಾ. ಈ ಥರ ನೀವು ಯೂಸ್ ಮಾಡ್ಕೋಬಹುದು. ಆದಷ್ಟು ನಾನು ಒಂದು 10 ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಯಾವ ಥರ ಎಲ್ಲ ನಿಮಗೆ ಈ ಟಿಪ್ಸ್ಗಳು ಯೂಸ್ ಆಯಿತಾ, ಏನು ಚೆನ್ನಾಗಿದೆಯೇ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಓಕೆನಾ. ಸೊ ನೆಕ್ಸ್ಟ್ ಆದಷ್ಟು ಬೇರೆ ಥರ ಏನಾದರೂ ಯೂಸ್ ಮಾಡ್ಕೋಬೋದಾ ಮನೇಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಟ್ರೈ ಮಾಡೋದಕ್ಕೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಎಷ್ಟು ಯೂಸ್ ಆಗ್ತಾ ಇದೆಯಾ, ಯಾವ ಥರ ಇದೆ ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.